ಈ ಕ್ಷಣದ ಮೇಜರ್ ಬ್ರೇಕಿಂಗ್ ಕಡೆಗೆ ಗಮನ ಕೊಡೋಣ. ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್, ಕೂರ್ಲಿಕ್ಕೆ ಪ್ಲಾಸ್ಟಿಕ್ ಚೇರ್, ಬ್ಯಾಕ್ ಗ್ರೌಂಡ್ ನಲ್ಲಿ ಲಾನ್. ಇದು ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜೈಲಿನಲ್ಲಿ ಸದ್ಯಕ್ಕಿರುವಂತಹ ಪರಿಸ್ಥಿತಿ. ಇದರ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಯಲ್ಲಿ ದರ್ಶನ್ ಕುಳಿತಿರುವ ಫೋಟೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಫೋಟೋ ಜೈಲಿನ ಒಳಗೆ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆಯಾ? ಈ ರೀತಿಯಾದ ಸೌಲಭ್ಯಗಳಿಗೆ ಜೈಲಿನ ಒಳಗೆ ಅವಕಾಶಗಳಿದೆಯಾ? ಇಂಥ ಅನೇಕ ಪ್ರಶ್ನೆಗಳನ್ನ ಎಡೆ ಮಾಡಿಕೊಡ್ತಾ ಇದೆ. ದೂರವಾಣಿ ಸಂಪರ್ಕದಲ್ಲಿ ಡಿ ರೂಪಾ ಅವರಿದ್ದಾರೆ. ಈ ಜೈಲಿನ ಒಳಗಡೆಯ ಕೆಲವೊಂದಷ್ಟು ಅವ್ಯವಸ್ಥೆಗಳನ್ನ ಈ ಹಿಂದೆ ಬಯಲಿಗೆ ಎಳೆದ ದಿಟ್ಟ ಮಹಿಳೆ ಕೂಡ ಡಿ ರೂಪಾ ಅವರು. ರೂಪಾ ಮೇಡಮ್ ನಮಸ್ಕಾರ. ನಮಸ್ತೆ. ಈಗ ಒಂದು ಫೋಟೋ ಲಭ್ಯವಾಗಿದೆ. ದರ್ಶನ್ ಅವರ ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್, ಪ್ಲಾಸ್ಟಿಕ್ ಚೇರ್. ಈ ರೀತಿಯ ವ್ಯವಸ್ಥೆ ಜೈಲಿನ ಒಳಗಿರುವ ಆರೋಪಿಗಳಿಗೆ ಕಾಮನ್ನ ಅಥವಾ ರಾಜಾತಿಥ್ಯನ? ಕಾಮನ್ ಅಂತೂ ಅಲ್ಲ, ಎಲ್ಲರಿಗೂ ಗೊತ್ತಾಗುತ್ತಲ್ಲ, ಯಾವ್ದು ಕಾಮನ್ ಅಲ್ಲ. ಸೊ ಈ ತರ ಕೊಟ್ಟಿದ್ರೆ ಅದು ತಪ್ಪು. ರೂಲ್ಸ್ ಅಲ್ಲಿ ಎಲ್ಲೂ ಈ ತರ ಅವಕಾಶ ಇಲ್ಲ. ಇಂಥದ್ದೊಂದು ಫೋಟೋ ತೆಗಿಲಿಕ್ಕೆ ಅವಕಾಶ ಇದೆಯಾ ಅಂತ? ಅದು ಮೊಬೈಲ್ ನಲ್ಲಿ ತೆಗೆದ್ರೋ, ಕ್ಯಾಮ್ರಾದಲ್ಲಿ ತೆಗೆದ್ರೋ, ಬಟ್ ಇಂಥದ್ದೊಂದು ಫೋಟೋ ತೆಗಿಲಿಕ್ಕೆ ಪ್ರೊವಿಷನ್ ಇದೆಯಾ? ಇಲ್ಲ, ಅದು ಕೂಡ ಫೋಟೋ ಹೇಗ್ ಬಂತು ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಅಂದ್ರೆ ನೀವು ಹೇಳ್ತಾ ಇದೀರಾ ಇದೆ ಅಂತ, ಬಟ್ ಹೇಗ್ ತಗೊಂಡ್ರು ಅಂತಾನು ಬಿಕಾಸ್ ನೋ ಕ್ಯಾಮ್ರಾ ಆರ್ ನೋ ಫೋನ್ ಇಸ್ ಅಲೌಡ್. ಇದರ ಜೊತೆಗೆ ಒಬ್ಬ ಆರೋಪಿ ಜೈಲಿನಲ್ಲಿರುವ ಇನ್ನೊಬ್ಬ ಆರೋಪಿಯನ್ನ ಅಥವಾ ಶಿಕ್ಷೆಯನ್ನ ಅನುಭವಿಸ್ತಿರುವ ಅಪರಾಧಿಯನ್ನ ಹಿಂಗೆ ಖುಲ್ಲ ಭೇಟಿ ಆಗ್ಲಿಕ್ಕೆ ಅವಕಾಶಗಳಿರುತ್ತಾ? ಚೇರ್ ಮೇಲೆ ಕುತ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಭೇಟಿ ಆಗ್ಲಿಕ್ಕೆ ಅವಕಾಶ ಇರುತ್ತಾ? ಇಲ್ಲ, ಆತರ ಇರಲ್ಲ. ಅವ್ರವ್ರಿಗೆ ಅಂತ ಬ್ಯಾರಕ್ಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಇರ್ಬೇಕು. ಮತ್ತೆ ಕಾಮನ್ ಆಕ್ಟಿವಿಟೀಸ್ ಕೆಲವೊಮ್ಮೆ ಪ್ರೇಯರು ಆತರ ಏನಾದ್ರು ಇರುತ್ತೆ. ಅವಾಗ ಪ್ಲಸ್ ಊಟಕ್ಕೆ ಲೈನ್ ಹಚ್ಚಿದಾಗ ಅವಾಗ ಭೇಟಿ ಆಗೋ ಸಾಧ್ಯತೆ ಇರುತ್ತೆ. ಆವಾಗ ಕೂತ್ಕೊಂಡು ಇದು ಊಟ ಮಾಡುವಾಗ ಮಾತುಕತೆ ಸಾಧ್ಯ ಅಂತ ನಾವು ಅನ್ಕೋಬಹುದು. ಬಟ್ ಅದು ಬಿಟ್ಟು ಅದನ್ನ ಮೀರಿ ಬೇರೆ ಯಾವುದೇ ರೀತಿ ಇದಿದ್ರು ಇಟ್ ಇಸ್ ನಾಟ್ ಆಸ್ ಪರ್ ರೂಲ್ಸ್. ನಿಮ್ಗೂ ಗೊತ್ತಿದೆ, ಇತ್ತೀಚೆಗೆ ರೇಡ್ ಆಯ್ತು ಪರಪ್ಪನ ಅಗ್ರಹಾರದ ಮೇಲೆ. ರೇಡ್ ಆದ ಸಂದರ್ಭದಲ್ಲಿ ಇವರೆಲ್ಲ ಆಚೆ ಕೂತಿದ್ರು ಅಂತ ಕೆಲ ಮಾಧ್ಯಮಗಳ ಸುದ್ದಿ ಬರ್ತಿದೆ. ವಿ ಡೋಂಟ್ ನೋ ಹಿಂಗಾಗಿರಬಹುದು ಅಂತ. ಈಗ ಯಾರೇ ರೇಡ್ ಮಾಡಿದ್ರು ಕೂಡ ಹಿಂಗೆ ಆರೋಪಿಗಳನ್ನ ಖುಲ್ಲ ಕುತ್ಕೊಳ್ಳಿ ಅಂತ ಬಿಟ್ಟಿರುವ ವ್ಯವಸ್ಥೆ ಇರುತ್ತಾ ಜೈಲಿನಲ್ಲಿ? ಆತರ ಇರಲ್ಲ. ಅವ್ರಿಗೆ ಅಂತ ಬ್ಯಾರಕ್ಸ್ ಕೊಟ್ಟಿರ್ತಾರೆ, ಸೊ ಅಲ್ಲೇ ಇರ್ಬೇಕು. ಬೇರೆ ಕಾಮನ್ ಏರಿಯಾದಲ್ಲಿ ಹಂಗೆಲ್ಲ ಸುಮ್ಮನೆ ಏನು ಅಡ್ಡಾಡ್ಲಿಕ್ಕೆ ಇರಲ್ಲ. ಕೆಲವು ಸತಿ ಫಟೀಗ್ ಟೈಮ್ ಅಂತ ಇರುತ್ತೆ, ಕೆಲವು ಸತಿ ಗಾರ್ಡನಿಂಗ್ ಮಾಡಿಸ್ತಾರೆ. ಅಂತ ಆಕ್ಟಿವಿಟೀಸ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಎದುರು ಬದು ಸಿಕ್ಕಾಗ ಪಕ್ಕ ಸಿಕ್ಕಾಗ ಮಾತಾಡೋ ಸಾಧ್ಯತೆ ಇರುತ್ತೆ. ಬಟ್ ಈ ತರ ಯೂಸಿಂಗ್ ಜೈಲ್ ಪ್ರಿಮೈಸಸ್ ಒನ್ಸ್ ಓನ್ ಲಾನ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಸಿಗರೇಟ್ ಸೇದೋದು ಅಥವಾ ಅಂಥದ್ದು ಮಾಡೋದಕ್ಕೆ ಖಂಡಿತ ಅವಕಾಶ ಇಲ್ಲ. ಅದು ಎಲ್ಲರಿಗೂ ಗೊತ್ತಲ್ಲ. ನಿಜ. ರೂಪಾ ಮೇಡಮ್, ನಮಗ್ ನೆನಪಿರೋ ಹಾಗೆ ತಾವು ಕೂಡ ಈ ಕಾರಾಗೃಹದ ಒಳಗೆ ಹೆಂಗೆಲ್ಲ ಅಕ್ರಮಗಳು ನಡೀತಿದೆ ಅನ್ನೋದನ್ನ ಬಯಲಿಗೆ ತಂದ್ರಿ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ನ ವರ್ಗಾವಣೆ ಕೂಡ ಆಯ್ತು. ಅದು ಕಾಕತಾಳೀಯವೋ ಏನೋ, ಅದನ್ನ ರಾಜ್ಯದ ಜನರು ಕೂಡ ವಿಟ್ನೆಸ್ ಮಾಡಿದ್ದಾರೆ. ಹೌದು, ವರದಿ ಕೊಟ್ಟಿದ್ದೆ. ಅದ್ರ ವರದಿ ಮೇಲೆ ವರದಿ ಮೇಲೆ FIR ಕೂಡ ಆಗಿತ್ತು. ಆಮೇಲೆ ನಾನು ಅದ್ರದ್ದು ತನಿಖೆ ಏನಾಯ್ತು ಅಂತ ಜಾಡ್ ಹತ್ತಿಲ್ಲ. ನಿನ್ನ ನನ್ನ ಟ್ರಾನ್ಸ್ಫರ್ ಆಯ್ತು. ಸೊ ಇದು ಹೊಸದು ಅಲ್ಲ. ಬಹುಶಃ ಈ ರೀತಿಯ ರಾಜಾತಿಥ್ಯಗಳನ್ನ ಸ್ಟಾಪ್ ಮಾಡಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನ ನಿಮ್ ವರದಿ ನಂತರದಲ್ಲೂ ಆದಂಗೆ ಕಾಣ್ತಾ ಇಲ್ಲ. ನನ್ನ ವರದಿ ನಂತರನು ಸುಮಾರು ನಿರಂತರವಾಗಿ ಅವಾಗ ಇವಾಗ ಈ ತರ ಕಳಿಸ್ತಾನೆ ಇರ್ತಾರೆ. ವರದಿ ಬಂತು ನೋಡಿ ಮೀಡಿಯಾದಲ್ಲಿ, ಮತ್ತೆ ಹೀಗೆ ಆಗ್ತಾ ಇದೆ ಅಂತ ಸುಮಾರು ಜನ ಕಳಿಸಿದ್ರು. ಸೊ ಇದು ಅನ್ಲೆಸ್ ದೇರ್ ಇಸ್ ಸ್ಟ್ರಿಕ್ಟ್ ಸೂಪರ್ವಿಷನ್ ಇದು ಕಷ್ಟ ಸಾಧ್ಯ. ಮತ್ತೆ ಅಕೌಂಟಬಿಲಿಟಿ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ಬೇಕಲ್ಲಿ. ಯಾರು ಅಧಿಕಾರಿಗಳಿರ್ತಾರೆ ಆ ಸ್ಪಾಟ್ ನಲ್ಲಿ, ಅವ್ರದೇ ಅದು ಫುಲ್ ರೆಸ್ಪಾನ್ಸಿಬಿಲಿಟಿ. ಅವ್ರ ಮೇಲೆ ಆಕ್ಷನ್ ಆದ್ರೆ, ಸ್ಟ್ರಿಕ್ಟ್ ಆಗಿ ಪ್ರಾಂಪ್ಟ್ ಆಕ್ಷನ್ ಆದ್ರೆ ಇವರು ನಿಲ್ಲೋ ಸಾಧ್ಯತೆ ಇದೆ. ಇಲ್ಲಾದ್ರೆ ನೋಬಡಿ ಕೇರ್ಸ್ ಅಂತ ಆದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ. ನಾ ಇಲ್ಲಿ ಒಂದು ಹೇಳಿ ಬಯಸ್ತೀನಿ. ಈಗ ಸಾಮಾನ್ಯ ಸರ್ಕಾರಿ ಕಚೇರಿಗಳಲ್ಲಿ, ಅದರಲ್ಲೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಸರ್ವೇ ಸಾಮಾನ್ಯವಾಗಿ ಜನರು ಸ್ವಲ್ಪ ಹೆದರ್ಕೊಳ್ತಾರೆ, ಹಿಂಜರಿತಾರೆ. ಆದ್ರೆ ನೀವು ಪೊಲೀಸ್ ಸ್ಟೇಷನ್ ನ ಕಂಪೇರ್ ಮಾಡಿ ಜೈಲ್ಗೆ. ಪೊಲೀಸ್ ಸ್ಟೇಷನ್ ಇರೋದು ಪಬ್ಲಿಕ್ ರೋಡ್ ಅಲ್ಲಿ ಇರುತ್ತೆ, ಪಬ್ಲಿಕ್ ಏರಿಯಾ, ಪಬ್ಲಿಕ್ ಆಫೀಸು, ಅಧಿಕಾರಿನ ಯಾರು ಕೂಡ ಭೇಟಿ ಆಗ್ಬೋದು. ಅಂಥದ್ರಲ್ಲೂ
ಭಯಾನಕ ಒಂದು ವಾತಾವರಣ ಕೆಲವೊಮ್ಮೆ ಇರ್ತದೆ. ಜನರು ಲೇಡೀಸ್ ಆಗ್ಲಿ ಯಾರೇ ಹೋಗ್ಲಿ ಸಡನ್ ಆಗಿ ಒಬ್ರೇ ಹೋಗಿ ನಾನು ಈಗ ಹೌದಪ್ಪ ನಾನು ಕೊಟ್ಟೆ ಕಂಪ್ಲೇಂಟು ಅಂತ ಹೇಳೋದು ಬಹಳ ಕಡಿಮೆ. ಹಿಂಜರ್ಕೊಂಡೇ ಹೋಗ್ಬೇಕಾಗತ್ತೆ. ಹೋದ್ಮೇಲೂ ಅಲ್ಲಿ ಸರಿಯಾದ ಇದು ರೆಸ್ಪಾನ್ಸ್ ಸಿಗ್ಲಿಲ್ಲ ಅಥವಾ ಒಂದು ಭಯದ ವಾತಾವರಣ ಇತ್ತು ಅಂತ ಅನ್ಸೋದು ಸಹಜ. ಬಟ್ ಅದನ್ನ ಇದು ಜೈಲು ಕಂಪೇರ್ ಮಾಡಿದ್ರೆ, ಜೈಲ್ ನೋಡಿ ಅದು ಏನೋ ಒಂದು ಸಾರ್ವಜನಿಕ ಆಫೀಸ್ ಅಲ್ಲ, ಅದು ಯಾರು ಬೇಕಾದ್ರೂ ಒಳಗಂತೂ ಹೋಗ್ತಾಗಲ್ಲ. ಅಲ್ಲಿ ಎರಡೆರಡು ಬಾಗಿಲು ಇರ್ತದೆ. ಆ ಎರಡನೇ ಸಾರ್ವಜನಿಕರಿಗೆ ಯಾರಿಗೂ ಇದಿಲ್ಲ, ಏನು ಪ್ರವೇಶ ಇಲ್ಲ. ಸೊ ಅಂತ ಒಂದು ಕತ್ತಲು ಪ್ರದೇಶ ಅದು. ಕತ್ತಲು ಅಂದ್ರೆ ಯಾರಿಗೂ ಆಕ್ಸೆಸ್ ಇಲ್ಲದೆ ಇರುವಂತದ್ದು. ಅಲ್ಲಿ ಏನ್ ಬೇಕಾದ್ರೂ ಅಕ್ರಮಗಳು ನಡೀತವೆ. ಹಾಗಾಗಿ ಅಲ್ಲಿ ಬಹಳ ಪ್ರಾಮಾಣಿಕ ಅಧಿಕಾರಿಗಳನ್ನ ಹಾಕೋ ಅಗತ್ಯ ಬಹಳ ಇದೆ. ಅಲ್ಲಿರೋ ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಕಣ್ಣು ಸರ್ಪಗಾವಲು ಅಂದ್ರೆ ಇರೋದು ಜೈಲ್ ಅಧಿಕಾರಿಗಳೇ ಇರ್ತಾರೆ. ಅವ್ರ ಮೇಲೆ ಅಫ್ಕೋರ್ಸ್ ಕೆಲವು CCTVಗಳಿದೆ. ಆ CCTV ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ಕೂತ್ಕೊಂಡ್ರು ಹೆಡ್ ಕ್ವಾರ್ಟರ್ ನಲ್ಲಿ ಮಾನಿಟರ್ ಮಾಡ್ಬೋದು. ಅಂಥದ್ದೊಂದು ವ್ಯವಸ್ಥೆ ಅದು ಸರಿಯಾಗಿ ನಡೆದ್ರೆ ಏನೋ ಒಂದು ಪ್ರಯೋಜನ ಆಗ್ತದೆ. ಮತ್ತೆ ಅವಾಗ ಜುಡಿಷಿಯಲ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡ್ಬೇಕಂತ ಇರುತ್ತೆ. ಸೊ ಅವ್ರನ್ನ ಇಷ್ಟು ಜನ ಬಿಟ್ಬಿಟ್ಟು ಜೈಲಧಿಕಾರಿಗಳು ಹಾಗೂ ಜುಡಿಷಿಯರಿನ ಬಿಟ್ಟು ಅಲ್ಲಿ ಯಾರೂ ಹೋಗಕ್ ಸಾಧ್ಯ ಇರಲ್ಲ. ಹಾಗಾಗಿ ಅಲ್ಲಿ ಏನ್ ನಡೆದ್ರು ಅವ್ರದೇ ಆಟ ಆಗಿರುತ್ತೆ. ಸೊ ಈ ರೀತಿ ಒಂದು ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಅಲ್ಲಿರೋರು ತುಂಬಾ ಪ್ರಾಮಾಣಿಕವಾಗಿ ಮಾಡೋ ಅಗತ್ಯ ಬಹಳ ಇದೆ. ಹಲೋ. ರೈಟ್ ಮೇಡಮ್. ಎಸ್ ಮೇಡಮ್. ರೈಟ್. ಥ್ಯಾಂಕ್ ಯು ಸೋ ಮಚ್ ರೂಪಾ ಮೇಡಮ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.